ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತು ವೆಜ್ ಕ್ಯಾಬೇಜ್ ಮಂಚೂರಿಯನ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾರ್ಮಲಾಗಿ ನಾವು ಗೋಬಿ ಮಂಚೂರಿಯನ್ ತಿಂತೀವಲ್ವ, ಈ ಥರ ಒಮ್ಮೆ ಕ್ಯಾಬೇಜಲ್ಲಿ ಮಂಚೂರಿಯನ್ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನೋಡಿ, ನಾನು ಸಣ್ಣ ಗಾತ್ರದ ಒಂದು ಕ್ಯಾಬೇಜ್ ತಗೊಂಡಿದ್ದೀನಿ. ಇದನ್ನು ಈ ಥರ ತುರಿದು 1 ಬೌಲ್ ಆಗುವಷ್ಟು ಕ್ಯಾಬೇಜನ್ನು ನಾನು ತಗೊಂಡಿದ್ದೀನಿ. ಈ ಥರ ಸಣ್ಣ ಸಣ್ಣ ಸೈಜ್ ಮಾಡ್ಕೋಬೇಕು. ನೋಡಿ, ಅಳತೆಗೆ ಬೇಕಾದರೆ ನೋಡಿ, ಈ ಬೌಲಲ್ಲಿ 3 ಬೌಲ್ ಆಗುವಷ್ಟು ಕ್ಯಾಬೇಜ್ ಇದೆ. ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಕ್ಯಾರೆಟ್ ತಗೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಬರೀ ಕ್ಯಾಬೇಜಲ್ಲಿ ನೀವು ಮಂಚೂರಿಯನ್ ಮಾಡ್ಕೋಬೋದು. ಈಗ ಒಂದು ಪ್ಲೇಟಿಗೆ ಈ ತುರಿದಿರುವ ಎಲ್ಲ ಕ್ಯಾಬೇಜನ್ನು ನಾವು ಹಾಕೋಬೇಕು. ಇದ್ರ ಜೊತೆಗೆ ಕ್ಯಾರೆಟನ್ನು ಕೂಡ ಸೇರಿಸ್ಕೊಳ್ಳಿ. ಈಗ ಇದಕ್ಕೆಲ್ಲ ಮಸಾಲ ಹಾಕಬೇಕು ನಾವು. ನೋಡಿ, 1 ಸ್ಪೂನಷ್ಟು ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರು, ಹಾಗೆಯೇ ಅರ್ಧ ಸ್ಪೂನಷ್ಟು ಪೆಪ್ಪರ್ ಹಾಕ್ಕೋಬೇಕು, ಅಂದರೆ ಕರಿಮೆಣಸು ಇದೆಯಲ್ಲ ಅದನ್ನು ಹಾಕ್ಕೋಬೇಕು. ಜೊತೆಗೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಜೊತೆಗೆ ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸ್ಕೋಬೇಕು. ಈಗ ಈ ಎಲ್ಲ ಮಸಾಲಾನು ಇದರಲ್ಲಿ ಚೆನ್ನಾಗಿ ಸೇರಬೇಕು. ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ 1/4 ಕಪ್ಪಷ್ಟು ಮೈದಾ ಸೇರಿಸ್ಕೋಬೇಕು, ಅಂದರೆ ಒಂದು 4 ಸ್ಪೂನಷ್ಟು ಮೈದಾ ಬೇಕು. 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕೋಬೇಕು, ಅಂದರೆ ಜೋಳದ ಹಿಟ್ಟು ಇದೆಯಲ್ಲ ಅದನ್ನು ಹಾಕೋಬೇಕು. ಇದ್ರ ಜೊತೆಗೆ ನಾವು ಅಕ್ಕಿ ಹಿಟ್ಟು ಒಂದು 2 ಸ್ಪೂನ್ ಹಾಕೋಬೋದು, ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಇಲ್ಲಿ ಹಾಕಿಲ್ಲ, ನೀವು ಬೇಕಾದರೆ ಹಾಕೋಬೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವೀಗ ಇದನ್ನು ಉಂಡೆ ಕಟ್ಟಬೇಕು. ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ. ನಿಮಗೆ ನೀರು ಹಾಕದೇ ಕ್ಯಾಬೇಜಲ್ಲೇ ನೀರು ಇರೋದ್ರಿಂದ ನಿಮಗೆ ಚೆನ್ನಾಗಿ ಉಂಡೆ ಕಟ್ಟೋಕ್ಕೆ ಬರುತ್ತೆ. ಹಾಗಾಗಿ ನೀರು ಹಾಕೋಬೇಡಿ. ಈ ಥರ ಎಲ್ಲ ಉಂಡೆಯನ್ನು ಕಟ್ಟಿ ನಾವು ರೆಡಿ ಮಾಡಿ ಇಟ್ಕೋಬೇಕು. ಈಗ ಬಿಸಿಯಾಗಿರುವ ಎಣ್ಣೆಗೆ ಇದನ್ನು ಹಾಕಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ, ಹೈ ಫ್ಲೇಮ್ ಇಟ್ಟು ಫ್ರೈ ಮಾಡಬೇಡಿ. ಯಾಕಂದರೆ ಅದು ಕೆಂಪು ಬಣ್ಣಕ್ಕೆ ಬೇಗ ತಿರುಗುತ್ತೆ, ಆದರೆ ಒಳಗಡೆ ಬೇಯೋದಿಲ್ಲ. ಹಾಗಾಗಿ ಎಲ್ಲನೂ ಚೆನ್ನಾಗಿ ಒಂದೇ ಥರ ಬೇಯಬೇಕಂದ್ರೆ ನೀವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ಥರ ಬೇಯಿಸ್ಕೋಬೇಕು. ಅದು ಕೆಂಪು ಬಣ್ಣಕ್ಕೆ ಬರುತ್ತಲ್ಲ, ಆಗ ಇದನ್ನು ತೆಗೆದಿಟ್ಕೋಬೇಕು. ನೋಡಿ, ಇದರ ಕಲರ್ ಚೇಂಜ್ ಆಗ್ತಾ ಇದೆ. ಈಗ ಇದು ಆಗಿದೆ. ಇದನ್ನೀಗ ನಾವು ಎಲ್ಲನೂ ತೆಗೆದಿಡೋಣ. ನೋಡಿ, ಈ ಕಲರ್ ಬರುವಷ್ಟು ನೀವು ಫ್ರೈ ಮಾಡ್ಕೊಳ್ಳಿ. ಈಗ ಇದು ರೆಡಿಯಾಗಿದೆ. ಇನ್ನು ಒಗ್ಗರಣೆಗೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಒಂದು ಬಾಣಲೆ ಇಟ್ಟು ಬಾಣಲೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆಗೆ 7ರಿಂದ 8 ಚಾಪ್ಸ್ ಮಾಡಿದ ಬೆಳ್ಳುಳ್ಳಿಯನ್ನು ತಗೋಬೇಕು. ಸಣ್ಣ ಶುಂಠಿಯನ್ನು ಈ ಥರ ಚಾಪ್ಸ್ ಮಾಡಿ ಹಾಕ್ಕೋಬೇಕು. 1 ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ 1 ಈರುಳ್ಳಿನ ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ನಾವು ಅರ್ಧ ಕ್ಯಾಪ್ಸಿಕಮ್ ಇದೆಯಲ್ಲ ಅದನ್ನು ಸ್ಲೈಸ್ ಮಾಡಿ ಹಾಕ್ಕೋಬೇಕು. ಈ ಥರ ಸ್ಲೈಸ್ ಮಾಡಿ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಈ ಥರ ಫ್ರೈ ಮಾಡಬೇಕು. ತುಂಬ ಫ್ರೈ ಆಗುವ ಅವಶ್ಯಕತೆ ಇಲ್ಲ. ಈಗ 1 ಸ್ಪೂನಷ್ಟು ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರು, ಅದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸ್ ತಗೊಂಡಿದ್ದೀನಿ. ಈ ಸಾಸ್ ಸ್ವಲ್ಪ ನೀವು ಜಾಸ್ತಿ ತಗೋಬೋದು. ಜೊತೆಗೆ 2 ಸ್ಪೂನ್ ಆಗುವಷ್ಟು ವಿನೆಗರು, 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಸಾಸ್ ಇದೆಯಲ್ಲ ರೆಡ್ ಚಿಲ್ಲಿ ಸಾಸ್ ತಗೊಂಡಿದ್ದೀನಿ, 1 ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಹೈ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡಬೇಡಿ, ಸೀದೋಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ಥರ ಫ್ರೈ ಮಾಡ್ಕೊಳ್ಳಿ. ನಂತರ ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದ ನಂತರ ಇದಕ್ಕೀಗ ನಾವು ಗ್ರೇವಿ ಥರ ಆಗಬೇಕಲ್ಲ ಮಂಚೂರಿಯನ್, ಅದಕ್ಕೋಸ್ಕರ 1 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಂಡು ಅದಕ್ಕೆ 1/4 ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಒಗ್ಗರಣೆ ಏನು ನಾವು ಇಟ್ಕೊಂಡಿದ್ವಲ್ಲ ಇದಕ್ಕೆ ಹಾಕ್ಕೋಬೇಕು. ಆಗ ಚೆನ್ನಾಗಿ ಅದು ದಪ್ಪ ಆಗಿ ಒಂಥರ ಗ್ರೇವಿ ಥರ ನಿಮಗೆ ಬರುತ್ತೆ. ನಿಮಗೆ ಸ್ವಲ್ಪ ದಪ್ಪ ಜಾಸ್ತಿ ಆಯ್ತಂತ ಆದರೆ ನೀವು ಸ್ವಲ್ಪ ನೀರು ಹಾಕ್ಕೋಬೋದು. ನೋಡಿ, ಈ ಥರ ಗ್ರೇವಿ ಥರ ಆಗುತ್ತೆ ನೋಡಿ. ಈಗ ಈ ಫ್ರೈ ಮಾಡಿದ ಎಲ್ಲ ಉಂಡೆ ಇದೆಯಲ್ಲ ಇದನ್ನು ಇದಕ್ಕೆ ಹಾಕ್ಕೋಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಲಿಡ್ ಕ್ಲೋಸ್ ಮಾಡಿ, ಅಂದರೆ ಮುಚ್ಚಳ ಇಟ್ಟು ನಾವು ಇದನ್ನು ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಯಾಕಂದರೆ ಅದರ ಮಸಾಲ ಎಲ್ಲ ಉಂಡೆ ಒಳಗಡೆ ಸೇರಿಕೊಳ್ಳುತ್ತಲ್ಲ, ಆಗ ತಿನ್ನೋಕ್ಕೆ ನಿಮಗೆ ಇನ್ನೂ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಥರ 1 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ ನಂತರ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾವು ಹಾಕ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಲೇಬೇಕಾದ ರೆಸಿಪಿ ಇದು. ನಾರ್ಮಲಾಗಿ ನಾವು ಗೋಬಿಯನ್ನು ತಿಂತೀವಲ್ವ, ಈ ಥರ ನೀವು ಒಮ್ಮೆ ಮಾಡಿ ನೋಡಿ. ತುಂಬ ಈಸಿ ಮತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗುವ ರೆಸಿಪಿ ಇದು.
ನನ್ನ ವೀಡಿಯೋಸ್ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ನಮಸ್ಕಾರ.